ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಿಯಾಂಕಾ ಜೈ. ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಪ್ರಿಯಾ ಜೈ ಕುಕಿಂಗ್ ಆ್ಯಂಡ್ ವ್ಲಾಗ್ಸ್. ಬನ್ನಿ, ಇವತ್ತು ರಾತ್ರಿ ಉಳಿದಿರೋ ಅನ್ನದಿಂದ ಚಿತ್ರಾನ್ನ ಪುಳಿಯೋಗರೆ ತಿಂದು ಬೇಜಾರಾಗಿದ್ದರೆ ರಾತ್ರಿ ಉಳಿದಿರೋ ಅನ್ನದಿಂದ ಈ ರೆಸಿಪಿನ ಟ್ರೈ ಮಾಡಿ. ನಾನಿಲ್ಲಿ 2 ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. ಹಂಗೆ ಒಂದು ಕಪ್ನಷ್ಟು ಕ್ಯಾಬೇಜ್ನ ಸಹ ತುರಿದಿಟ್ಕೊಂಡಿದ್ದೀನಿ. ಒಂದು ದೊಡ್ಡ ಸೈಜು ಈರುಳ್ಳಿನ ಸಹ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಕರಿಬೇವನ್ನು ಸಹ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. 1-2 ಹಸಿಮೆಣಸಿಕಾಯಿ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಸಬ್ಸಿಗೆ ಸೊಪ್ಪನ್ನು ಸಹ ಹಾಕ್ಕೋಬೋದು. ನಾನಿಲ್ಲಿ ಅನ್ನನ ಗ್ರೈಂಡರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ. ಇದು ಪೇಸ್ಟ್ ಥರ ಮಾಡ್ಕೋಬೇಕು. ಕೈಯಲ್ಲೇ ಮಾಡ್ಕೋಬೋದು, ಬಟ್ ಕೈಯಲ್ಲಿ ಮಾಡ್ಕೊಂಡ್ರೆ ತುಂಬ ಫೈನಾಗಿ ಪೇಸ್ಟ್ ಆಗೋದಿಲ್ಲ ಅಂಥೇಳಿ ನಾನಿಲ್ಲಿ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಅದಾದಮೇಲೆ ನಾನು ತೊಗೊಂಡಿರೋಂಥ ತರಕಾರಿನ ಹಾಕ್ಕೊತಾ ಇದ್ದೀನಿ. ನೀವು ಈ ಟೈಮಲ್ಲಿ ನಿಮಗೆ ಸಬ್ಸಿಗೆ ಸೊಪ್ಪು ಇದ್ದರೆ ಹಾಕ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ ಸಬ್ಸಿಗೆ ಸೊಪ್ಪು ಹಾಕ್ಕೊಂಡ್ರೆ. ಅದಾದ ನಂತರ ನಾನು ಇದನ್ನ ಮಿಕ್ಸ್ ಮಾಡ್ಕೊತೀನಿ. ಫುಲ್ಲಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೋತೀನಿ. ಉಪ್ಪನ್ನ ನೋಡಿಬಿಟ್ಟು ನಿಮಗೆ ಟೇಸ್ಟಿ ಸರಿಯಾಗಿ ಹಾಕ್ಕೊಳ್ಳಿ. ಅದಾದ ನಂತರ ನಾನಿಲ್ಲಿ ಜೀರಿಗೆನ ಹಾಕ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಅಜ್ವಾನ ಅಥವಾ ಓಂಕಾಳಿದ್ದರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದಾದ ನಂತರ ನಾನಿಲ್ಲಿ 1 ಬೌಲ್ನಷ್ಟು ಗೋಧಿ ಹಿಟ್ಟನ್ನ ಸಹ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಅರ್ಧ ಬೌಲ್ನಷ್ಟು ಜೋಳದ ಹಿಟ್ಟನ್ನು ಸಹ ಹಾಕಿ 1/4 ಕಪ್ನಷ್ಟು ಕಡಲೆ ಹಿಟ್ಟನ್ನು ಸಹ ಹಾಕ್ಕೋತಾ ಇದ್ದೀನಿ. ನಾವು ಬಜ್ಜಿ ಬೋಂಡ ಏನು ಮಾಡ್ತೀವಲ್ಲ ಅದೇ ಹಿಟ್ಟು, ಅದನ್ನ 1/4 ಕಪ್ನಷ್ಟು ಹಾಕ್ಕೊಂಡಿದ್ದೀನಿ. ನೀವು ಹಿಟ್ಟನ್ನ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ನೋಡಿಬಿಟ್ಟು ಕಡಿಮೆ ಆಗಿದ್ದರೆ ನಿಮಗೆ ಸ್ವಲ್ಪ ಗೋಧಿ ಹಿಟ್ಟನ್ನ ಸೇರಿಸ್ಕೊಂಡ್ರೆ ಸರಿ ಹೋಗುತ್ತೆ. ನಾನಿಲ್ಲಿ ಮಿಕ್ಸ್ ಮಾಡ್ಕೋತೀನಿ. ಅದಾದ ನಂತರ 1 ಸ್ಪೂನಷ್ಟು ಎಣ್ಣೆನೂ ಸಹ ಹಾಕಿ ನೀಟಾಗಿ ನಾವು ನಾದ್ಕೋಬೇಕು. ಇದನ್ನು ಚಪಾತಿ ಹಿಟ್ಟು ಥರನೇ ನಾದ್ಕೋಬೇಕು, ಬಟ್ ತುಂಬ ಗಟ್ಟಿ ಇರಬಾರ್ದು, ಸ್ವಲ್ಪ ಸಾಫ್ಟಾಗಿಯೇ ಇರಬೇಕು. ಇದನ್ನ ಕೈಯಲ್ಲೇ ಲಟ್ಟಿಸೋದ್ರಿಂದ ಸ್ವಲ್ಪ ಸಾಫ್ಟಾಗಿದ್ದರೆ ಇದು ಚೆನ್ನಾಗಿ ಬರುತ್ತೆ. ಕಲಸಿದ್ದಾದ ನಂತರ ಹಿಟ್ಟನ್ನ ಪಕ್ಕಕ್ಕೆ ಎತ್ತಿಟ್ಕೊಂಡು ನಾನಿಲ್ಲಿ ಸ್ಟವ್ನ ಆನ್ ಮಾಡಿ ಒಂದು ಹಂಚನ್ನ ಸಹ ಇಟ್ಕೊತಾ ಇದ್ದೀನಿ ಕಾಯೋದಕ್ಕೆ. ಹಂಚು ಕಾಯೋದ್ರೊಳಗೆ ನಾವಿಲ್ಲಿ ತಟ್ಕೋಬೇಕು. ಇದನ್ನು ಹಿಟ್ಟನ್ನ ತಗೊಂಡು ನೀಟಾಗಿ ಚಪಾತಿ ಥರ ಕೈಯಲ್ಲೇ ತಟ್ಕೋಬೇಕು. ನಾನಿಲ್ಲಿ ಎಣ್ಣೆ ಕವರ್ನ ತೊಗೊಂಡಿದ್ದೀನಿ. ನೀವು ಬಾಳೆ ಎಲೆ ಉಪಯೋಗಿಸ್ಕೋಬೋದು, ಅಥವಾ ಬಟರ್ ಪೇಪರ್ ಹೋಳಿಗೆ ಮಾಡೋದಕ್ಕೆಲ್ಲ ಬಳಸ್ತಾರಲ್ಲ ಅದನ್ನು ಸಹ ಬಳಸ್ಕೋಬೋದು. ನಾನಿಲ್ಲಿ ಎಣ್ಣೆ ಕವರ್ನ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಇದೇನಿಲ್ಲ, ಸಿಂಪಲ್ಲಾಗಿ ಎಲ್ಲ ಕಡೆನೂ ಒಂದೇ ಥರ ಈ ಥರ ತಟ್ಕೊಂಡ್ರೆ ಇದು ರೆಡಿಯಾಗಿರುತ್ತೆ. ಇದನ್ನು ಹಂಚು ಸಹ ಕಾದಿರುತ್ತೆ. ಹಂಚಿಗೆ ಸ್ವಲ್ಪ ಎಣ್ಣೆನ ಹಾಕಿ ನೋಡಿ ಎಷ್ಟು ನೀಟಾಗಿ ಬಂದಿದೆ. ಇವಾಗ ಹಂಚಿಗೆ ಸ್ವಲ್ಪ ಎಣ್ಣೆನ ಹಾಕಿ ನೋಡಿ, ಹಂಚನ್ನು ಸಹ ಕಾದಿದೆ. ಈಗ ನಾವು ತಟ್ಟಿಟ್ಕೊಂಡಿರೋವಂಥ ತಾಲಿಪಟ್ಟನ್ನು ಸಹ ಹಾಕಿ ಒಂದು ಸ್ವಲ್ಪ ಎಣ್ಣೆನೂ ಸಹ ಹಾಕಿ ಒಂದು ಲಿಡ್ನ ಕ್ಲೋಸ್ ಮಾಡಿ 1-2 ನಿಮಿಷ ಬಿಟ್ಟರೆ ಬೆಂದೋಗಿರುತ್ತೆ. ಲಿಡ್ನ ಕ್ಲೋಸ್ ಮಾಡೋದ್ರಿಂದ ಬೇಗನೆ ಬೇಯುತ್ತೆ. ಅದಕ್ಕೋಸ್ಕರ ಒಂದು ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಟ್ಟು ಮತ್ತೆ ಅದೇ ರೀತಿಯೇ ನಾನಿಲ್ಲಿ ತಾಲಿಪಟ್ಟನ್ನ ಲಟ್ಟಿಸ್ಕೊತಾ ಇದ್ದೀನಿ. ಈ ರೀತಿ ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ರಾತ್ರಿ ಉಳಿದಿರೋ ಅನ್ನನ ವೇಸ್ಟ್ ಮಾಡೋ ಬದಲು ಈ ಥರ ರೆಸಿಪಿನ ಮಾಡೋದ್ರಿಂದ ಬೆಳಗ್ಗೆ ತಿಂಡಿಗೆ ಬಿಸಿ ಬಿಸಿಯಾಗೂ ಇರುತ್ತೆ, ವೇಸ್ಟ್ ಸಹ ಆಗಲ್ಲ. ಒಂದು ಸತಿ ಇದನ್ನ ಟ್ರೈ ಮಾಡಿ ನೋಡಿ, ಹೇಗೆ ಬಂತಂತ ತಿಳಿಸಿ. ನೋಡಿ, ಇವಾಗ ಒಂದು ಸೈಡ್ ಬೆಂದಿದೆ ತಾಲಿಪಟ್ಟು. ಇದನ್ನ ನೀಟಾಗಿ ತಿರುವಾಕೊಂಡು ಮತ್ತೆ 1-2 ನಿಮಿಷ ಬೇಯಿಸ್ಕೋಬೇಕು. ನಾನೀಗ ಒಂದು ಲಿಡ್ನ ಕ್ಲೋಸ್ ಮಾಡಿ 2 ನಿಮಿಷ ಬಿಡ್ತೀನಿ. ನೋಡಿ, ಬೆಂದಿರುತ್ತೆ. ಇಷ್ಟು ಬೆಂದಿದ್ರೆ ಸಾಕು. ಇದು ಸಖತ್ ಟೇಸ್ಟಿಯಾಗಿರುತ್ತೆ. ಇದ್ರ ಜೊತೆಗೆ ಚಟ್ನಿನೂ ಬೇಡ, ಏನೂ ಬೇಡ, ಅದೇ ಹಂಗೇ ತಿನ್ಕೊಂಬಿಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಒಂದು ಸತಿ ಈ ಥರ ಮನೇಲಿ ಟ್ರೈ ಮಾಡಿ ನೋಡಿ. ಇದಾದ ನಂತರ ನಾನು ಮತ್ತೆ ಲಟ್ಟಿಸ್ಕೊಂಡು ಕೈಯಲ್ಲೇ ಮಾಡ್ಕೊಂಡು, ಇದು ಒಂದು ಸ್ವಲ್ಪನೂ ಸಹ ಅಂಟ್ಕೊಳ್ಳಲ್ಲ ಕೈಗೆ, ಎಷ್ಟು ನೀಟಾಗಿ ಬರುತ್ತೆ ನೋಡಿ. ಪೇಪರ್ನ ಥರ ಕೈ ಮೇಲೆ ಹಾಕ್ಕೊಂಡ್ರೆ ಸಾಕು, ಅದೇ ಬರುತ್ತೆ. ಕವರ್ಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ಸಾಕು, ಎಲ್ಲೂ ಸಹ ಅಂಟ್ಕೊಳ್ಳೋದಿಲ್ಲ ನೋಡಿ. ಇವು ಮತ್ತೆ ಅದೇ ಥರನೇ ಹಾಕ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ತಾಲಿಪಟ್ಟು. ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೀವಿನ್ನೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಎಲ್ಲನೂ ತಾಲಿಪಟ್ಟನ್ನ ಇದೇ ಥರ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾದ ರಾತ್ರಿ ಉಳಿದ ಅನ್ನದಿಂದ ಬಿಸಿ ಬಿಸಿಯಾದ ತಿಂಡಿನೂ ಸಹ ರೆಡಿಯಾಗಿರುತ್ತೆ. ನಾನಿಲ್ಲಿ ಶೇಂಗಾ ಚಟ್ನಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.